ಆಗ್ಬಿಟ್ಟಿದ್ದಾರೆ ಮತ್ತು ಫುಲ್ ಅಲ್ಲಿ ನಿಂತ್ಕೊಳ್ತಾ ಇದ್ದಂತ ಎಲ್ಲಾ ಬಸ್ಗಳನ್ನ ಅಲ್ಲಿಂದ ತೆಗೆಸುವಂತ ಒಂದು ಕಾರ್ಯವನ್ನ ಪೊಲೀಸರು ಮಾಡ್ತಾ ಇರ್ತಕ್ಕಂಥದ್ದು. ಒಂದೇ ಒಂದು ಘಟನೆ ಮೆಜೆಸ್ಟಿಕ್ ನಲ್ಲಿ ಮೊನ್ನೆ ರಾತ್ರಿ ಆದಂತ ಒಂದೇ ಒಂದು ಘಟನೆ ಪೊಲೀಸರು ಮತ್ತು ಖಾಸಗಿ ಬಸ್ ಮಾಲೀಕರ ನಡುವೆ ಎಷ್ಟು ಚೆನ್ನಾಗಿ ಹಣದ ವಹಿವಾಟು ನಡೀತಾ ಇತ್ತು, ಎಷ್ಟು ಚೆನ್ನಾಗಿ ಇವರು ಭ್ರಷ್ಟಾಚಾರದಲ್ಲಿ ನಿರತರಾಗಿದ್ರು ಅನ್ನೋದನ್ನ ಜಗಜ್ಜಾಹೀರು ಮಾಡಿತ್ತು. ರಾತ್ರಿಯ ವಿಜುವಲ್ಸ್ ಇದು, ರಾತ್ರಿಯ ವಿಜುವಲ್ಸ್ ನೋಡಿ. ಬೆಳಗ್ಗೆ ಟೈಮ್ನಲ್ಲಿ ಬಸ್ಗಳ ಸಂಖ್ಯೆ ಸ್ವಲ್ಪ ಕಡಿಮೆ ಕಂಡು ಬಂದರೂ ಸಹ ರಾತ್ರಿ ಟೈಮ್ನಲ್ಲಿ ನೋಡಬೇಕು ನೀವು. 6 ಗಂಟೆ 7 ಗಂಟೆ 8 ಗಂಟೆ 9 ಗಂಟೆಯ ಮೇಲೆ ನೋಡಬೇಕು. ಮೆಜೆಸ್ಟಿಕ್ ಎಲ್ಲಿ ನೋಡಿದ್ರು ಅಲ್ಲೂ ಬರೀ ಖಾಸಗಿ ಬಸ್ಗಳದ್ದೇ ದರ್ಬಾರು. ಎಲ್ಲಿ ನೋಡಿ ಅಲ್ಲಿ ನೋ ಪಾರ್ಕಿಂಗ್ ಅಲ್ಲಿ ಬಸ್ಸು, ಎಲ್ಲಿ ನಿಲ್ಲಿಸಬಾರ್ದು ಅಲ್ಲಿ ಬಸ್ಸು. ಸಾರ್ವಜನಿಕರಿಗೆ ತೊಂದರೆ ಆಗ್ತಾ ಇದೆ, ಫುಲ್ ಟ್ರಾಫಿಕ್ ಜಾಮ್ ಆಗಿದೆ. ಡೋಂಟ್ ಕೇರ್, ತಲೆನೇ ಕೆಡಿಸ್ಕೊತಾ ಇರಲಿಲ್ಲ. ಎಲ್ಲಂದ್ರೆ ಅಲ್ಲಿ ಬಸ್ಸನ್ನ ನಿಲ್ಲಿಸ್ತಾ ಇದ್ರು. ಯಾವಾಗ BTV ಇದ್ರ ಮೇಲೆ ಬೆಳಕನ್ನ ಚೆಲ್ಲುವ ಒಂದು ಕಾರ್ಯವನ್ನ ಮಾಡ್ತೋ ಆಗ ನೋಡಿ ಅಬ್ಬಬ್ಬಾ ಟ್ರಾಫಿಕ್ ಪೊಲೀಸರು ಬಂದ್ಬಿಟ್ರು. ಎಲ್ಲ ಬಸ್ಗಳನ್ನ ಅಲ್ಲಿರೋ ಅವಾಗ ರೂಲ್ಸ್ ಅವ್ರ ಜ್ಞಾಪಕ ಬಂದ್ಬಿಡ್ತು. ಇಷ್ಟು ದಿನ ಅವರ ಅರಿವಿಗೆ ಬರದಂತಹ ರೂಲ್ಸು ನಿನ್ನೆ ಯಾವಾಗ BTV ಇದ್ರ ಬಗ್ಗೆ ವರದಿಯನ್ನ ಪ್ರಸಾರ ಮಾಡ್ತೋ ಫುಲ್ ಅಲರ್ಟ್ ಆಗ್ಬಿಟ್ಟು ನೋಡಿ. ನಿನ್ನೆ ರಾತ್ರಿ ಇದೇ ರೀತಿಯಾಗಿ, ನಿನ್ನೆ ರಾತ್ರಿ ಕಂಟಿನ್ಯೂಸ್ ಆಗಿ ನಾವು ಲೈವ್ ಮಾಡಿದೀವಿ ವೀಕ್ಷಕರೇ, ಕಂಟಿನ್ಯೂಸ್ ಆಗಿ. ನಮ್ಮ ಪ್ರಶ್ನೆ ಇರುವಂಥದ್ದು ವೆರಿ ಸಿಂಪಲ್, ನಮ್ಮ ಪ್ರಶ್ನೆ ಇರುವಂಥದ್ದು ವೆರಿ ಸಿಂಪಲ್. ನೀವು ಖಾಸಗಿ ಬಸ್ ಮಾಲೀಕರ ಜೊತೆಗೆ ಕೈ ಜೋಡಿಸಿ ಅವ್ರು ಕೊಡೋ ಅಷ್ಟೋ ಇಷ್ಟನ್ನ ತಗೊಂಡು ಟ್ರಾಫಿಕ್ ಜಾಮ್ ಆದ್ರೂ ಪರವಾಗಿಲ್ಲ, ಸಾರ್ವಜನಿಕರಿಗೆ ತೊಂದರೆ ಆದ್ರೂ ಪರವಾಗಿಲ್ಲ, ಆ ಆಯಿಲ್ ಸೋರಿಕೆ ಆಗಿ ಜಾರ್ ಬಿದ್ದು ಕೈಕಾಲು ಮುರ್ಕೊಂಡ್ರು ಪರವಾಗಿಲ್ಲ, ಟೂ ವೀಲರ್ ಅವರು ಏನು ಸಮಸ್ಯೆ ಆದ್ರೂ ಪರವಾಗಿಲ್ಲ, ನಮ್ ಜೇಬ್ ತುಂಬಿದ್ರೆ ಸಾಕು ಅನ್ನುವ ಮನಸ್ಥಿತಿಯಲ್ಲಿ ಇರುವಂತಹ ಪೊಲೀಸರೇ ಅದೇ ಮೆಜೆಸ್ಟಿಕ್ನಲ್ಲಿ ತಂದೆನೋ ತಾಯಿನೋ ಅಣ್ಣನೋ ತಮ್ಮನೋ ಅಕ್ಕನೋ ತಂಗಿನೋ ಇನ್ಯಾರೋ ಫ್ರೆಂಡ್ಸನೋ ಪಿಕಪ್ ಮಾಡೋಕ್ಕೋ ಡ್ರಾಪ್ ಮಾಡೋಕ್ಕೋ ಒಂದೇ ಒಂದು ಕ್ಷಣ ಬೈಕನ್ನೋ ಕಾರನ್ನೋ ಅಲ್ಲಿ ಲೆಫ್ಟ್ಗೋ ರೈಟ್ಗೋ ಹಾಕಂಡ್ರೆ ನೀವು ಬಿಡ್ತೀರಾ? ನೀವು ಬಿಡ್ತೀರಾ? ಬಿಡಲ್ಲ. ಏನ್ ಮಾಡ್ತೀರಿ? ಬಂದು ಧಮಕಿ ಹಾಕೋದು, ಕೇಸ್ ಹಾಕೋದು, ಫೈನ್ ಹಾಕೋದು, ಗಾಡಿನ ಸೀಸ್ ಮಾಡೋದು, ರೂಲ್ಸು ರೆಗ್ಯುಲೇಷನ್ಸು ಟ್ರಾಫಿಕ್ ರೂಲ್ಸ್ ಅದೆಲ್ಲ ಮಾತಾಡ್ತೀರಿ. ಯಾಕೆ ಖಾಸಗಿ ಬಸ್ಗಳ ವಿಚಾರದಲ್ಲಿ ತಮ್ಮ ಗಮನಕ್ಕೆ ಇದು ಬರೋದಿಲ್ಲ? ಯಾಕೆ ಬರೋದಿಲ್ಲ? ನಮಗೆ ಪ್ರತಿಕ್ರಿಯೆ ಕೊಟ್ಟ ಹಾಗೆ ಸಾರ್ವಜನಿಕರು ನಿಮಗೆ ಯಾಕೆ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ ಅದನ್ನು ಹೇಳ್ತೀವಿ ಮುಂದಿನ ಹಂತಗಳಲ್ಲಿ. ಸಾರ್ವಜನಿಕರು ನಮಗೆ ನಿನ್ನೆಯಿಂದಲೂ ಕಂಟಿನ್ಯೂಸ್ ಆಗಿ ಮೆಜೆಸ್ಟಿಕ್ ಸುತ್ತಮುತ್ತ ಯಾವ ರೀತಿಯಾಗಿ ಇವರ ಹಾವಳಿ ಇದೆ, ದಂಧೆ ಇದೆ ಅನ್ನೋದನ್ನ ಕಂಟಿನ್ಯೂಸ್ ಆಗಿ ನಮಗೆ ತಿಳಿಸ್ತಾ ಇದ್ದಾರೆ. ಫೋನ್ಗಳ ಸುರಿಮಳೆಯೇ ಬರ್ತಾ ಇದೆ. ಆದರೆ ನಮಗಿಷ್ಟು ಧೈರ್ಯವಾಗಿ ಸಾರ್ವಜನಿಕರು ಹೇಳ್ತಾ ಇರುವಾಗ ಯಾಕೆ ಪೊಲೀಸರಿಗೆ ಹೇಳ್ತಾ ಇಲ್ಲ ಅಂದ್ರೆ ಪೊಲೀಸರು ಅವ್ರ ಜೊತೆ ಶಾಮೀಲಾಗಿದ್ದಾರೆ. ಇನ್ನೆಲ್ಲಿಂದ ಹೇಳ್ತಾರೆ? ಪಾಪ ಅವ್ರಿಗೂ ಭಯ ಬಿದ್ದೋಗವ್ರೆ. ಪೊಲೀಸರು ಅವ್ರ ಜೊತೆ ಶಾಮೀಲಾಗಿರೋದ್ರಿಂದ ಸಾರ್ವಜನಿಕರಿಗೆ ಹೇಳೋದಕ್ಕೆ ಆಗ್ತಾ ಇಲ್ಲ. ಸೊ ಇದು ಸಮಸ್ಯೆ. ಮೆಜೆಸ್ಟಿಕ್ ಸುತ್ತಮುತ್ತ ಒಂದು 3 ಕಿಲೋಮೀಟರ್ ರೇಡಿಯಸ್ನಲ್ಲಿ ಎಷ್ಟರ ಮಟ್ಟಿಗೆ ಅಧ್ವಾನ ಎದ್ದೋಗಿದೆ, ಗಬ್ಬೆದ್ದೋಗಿದೆ ಅಂದರೆ ಪ್ರತಿನಿತ್ಯ ನರಕ ಯಾತನೆ. ಬೆಳಗ್ಗೆ 4 ಗಂಟೆಯಿಂದ ರಾತ್ರಿ 1 ಗಂಟೆವರೆಗೂ ಸಹ ಈ ಪೀಕ್ ಅವರ್ಸ್ ಇರುತ್ತೆ ನೋಡಿ. ಈ ಆಫೀಸಿಂದ ಮನೆಗಳಿಗೆ ಹೋಗುವಂಥ ಆ ಸಮಯ ಸಂಜೆ 6 ಗಂಟೆಯಿಂದ ರಾತ್ರಿ 9-10 ಗಂಟೆವರೆಗೆ ಈ ಪೀಕ್ ಅವರ್ಸ್ ಅಲ್ಲಿ ಹೆಚ್ಚಾಗಿ ಟ್ರಾಫಿಕ್ ಜಾಮ್ ಆಗ್ತಾ ಇದೆ. ಈ ಟ್ರಾಫಿಕ್ ಜಾಮ್ಗೆ ಒಂದ್ಸಲ ಟ್ರಾಫಿಕ್ ಪೊಲೀಸರನ್ನ ಕೇಳಿ ದೊಡ್ಡ ಮಾತುಗಳನ್ನ ಆಡ್ತಾನೋ ಟ್ರಾಫಿಕ್ ಜಾಮ್ಗೆ ಅಥವಾ ಟ್ರಾಫಿಕ್ ಕಂಟ್ರೋಲ್ಗೆ ಎಲ್ಲ ರೀತಿಯಾದಂಥ ಅಗತ್ಯ ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿದ್ದೀವಿ ಅಂತ. ಆದರೆ ಮೆಜೆಸ್ಟಿಕ್ ಬೆಂಗಳೂರಿನ ಹೃದಯ ಭಾಗವಾಗಿರುವಂಥ ಮೆಜೆಸ್ಟಿಕ್ ಸುತ್ತಮುತ್ತವೇ ಈ ರೀತಿಯಾಗಿ ತಾವು ಆಟ ಆಡ್ತಾ ಇದ್ದೀರಿ ಅನ್ನೋದಾದ್ರೆ ಇನ್ನೆಷ್ಟು ಮಟ್ಟಿಗೆ ತಾವು ಟ್ರಾಫಿಕ್ ಅನ್ನ ಕಡಿವಾಣ ಹಾಕ್ತೀರಿ? ಎಸ್, ಮೆಜೆಸ್ಟಿಕ್ ಸುತ್ತ